ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ಲೈಫ್ ಅನ್ನೋದು ಒಂಥರ ಕ್ರಿಕೆಟ್ ಮ್ಯಾಚ್ ಇದ್ದ ಹಾಗೆ. ಬಾಲ್ ಮಿಸ್ ಆದ್ರೆ ವಿಕೆಟ್ ಹೋಯ್ತು ಅಂತ ಬೇಸರ ಪಡಬೇಡಿ. ಮುಂದಿನ ಬಾಲ್ ನಲ್ಲಿ ಸಿಕ್ಸರ್ ಹೊಡೆಯೋಕೆ ಕ್ರೀಸ್ ನಲ್ಲಿ ಗಟ್ಟಿಯಾಗಿ ನಿಲ್ಲೋದು ಮುಖ್ಯ. ನಿಮ್ಮ ಹಿಂದಿನ ಸೋಲು ಇವತ್ತಿನ ಮ್ಯಾಚ್ ಅನ್ನ ಡಿಸೈಡ್ ಮಾಡಲ್ಲ. ಬ್ಯಾಟ್ ಎತ್ತಿ ಇವತ್ತಿನ ದಿನ ನಿಮ್ಮದಾಗುವಂತದ್ದೇ. ನೀವು ಜನ್ಮಜಾತ ಲೀಡರ್ಸ್ಗಳು. ಯಾರು ಏನೋ ಅಂದ್ರು ಅಂತ ನಿಮ್ಮ ಆಟ ನಿಲ್ಲಿಸಬೇಡಿ. ನಿಮ್ಮ ಮೇಲಿರುವಂತಹ ನಂಬಿಕೆಯೇ ನಿಮ್ಮ ಅತಿ ದೊಡ್ಡದಾದಂತಹ ರನ್ ರೇಟ್ ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ಆಫೀಸಿನಲ್ಲಿ ನಿಮ್ಮ ಕೆಲಸದ ಸ್ಪೀಡ್ ನೋಡಿ ಸಹೋದ್ಯೋಗಿಗಳು ಮೂಗಿನ ಮೇಲೆ ಬೆರಳನ್ನ ಇಡೋದು ಗ್ಯಾರಂಟಿ. ಆದ್ರೆ ಒಂದು ಮಾತು, ನಿಮ್ಮ ಸೀನಿಯರ್ಸ್ ಅಥವಾ ಬಾಸ್ ಜೊತೆಗೆ ಮಾತನಾಡುವಾಗ ಸ್ವಲ್ಪ ನಾಲಿಗೆ ಮೇಲೆ ನಿಗಾವನ್ನ ಇಟ್ಕೊಳ್ಬೇಕಾಗುತ್ತೆ. ಅನಗತ್ಯವಾದ ವಿವಾದಗಳನ್ನ ಮಾಡಬೇಡಿ. ಇನ್ನು ಬಿಸ್ನೆಸ್ ಮಾಡೋರಿಗೆ ಇವತ್ತು ಪಕ್ಕಾ ಲಾಭ ತರುವಂತಹ ದಿನವಾಗಿದೆ. ಹೊಸ ಪ್ಲಾನ್ ಗಳನ್ನ ಧೈರ್ಯವಾಗಿ ಜಾರಿಗೆ ತರಬೇಕಾಗುತ್ತೆ. ಆಗ ಸಕ್ಸಸ್ ಖಂಡಿತವಾಗಿಯೂ ನಿಮಗೆ ಸಿಗುವಂತದ್ದಾಗ್ತದೆ. ಇನ್ನ ದುಡ್ಡಿನ ವಿಷಯದಲ್ಲಿ ಇವತ್ತು ಧನಲಕ್ಷ್ಮಿ ನಿಮ್ಮ ಕೈಯನ್ನ ಹಿಡಿಯುವಂತಹದ್ದು. ಕೈಯಲ್ಲಿ ಕಾಸು ಚೆನ್ನಾಗಿಯೇ ಓಡಾಡುತ್ತೆ. ಆದ್ರೆ ಇವತ್ತು ಎಲ್ಲೂ ಸಾಲ ಕೊಡೋಕೆ ಹೋಗಬೇಡಿ. ಕೊಟ್ಟರೆ ವಾಪಸ್ ಬರೋದು ತುಂಬಾ ಕಷ್ಟವಾಗಬಹುದು. ಇನ್ನ ಇನ್ವೆಸ್ಟ್ಮೆಂಟ್ ಮಾಡುವ ಮುನ್ನ ಮನೆಯವರ ಹತ್ತಿರ ಒಂದು ಮಾತನ್ನ ಕೇಳಿ ಮುಂದುವರೆದರೆ ಉತ್ತಮ. ಇನ್ನ ಮನೆಯಲ್ಲಿ ಇವತ್ತು ವಾತಾವರಣ ಸಖತ್ ಕೂಲ್ ಆಗಿ ಇರುವಂತದ್ದು. ಅಪ್ಪ ಅಮ್ಮನ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಸಂಗಾತಿಯ ಜೊತೆ ಸಣ್ಣ ಪುಟ್ಟ ಕಿಸುಗರಳು ಅಥವಾ ಮುನಿಸು ಬರಬಹುದು. ನೀವೇ ಒಂದು ಹೆಜ್ಜೆ ಹಿಂದೆ ಇಟ್ಟು ಸಮಾಧಾನವನ್ನ ಮಾಡಿದ್ರೆ ಸಂಜೆ ಸಖತ್ ರೊಮ್ಯಾಂಟಿಕ್ ಆಗಿ ಇರುವಂತದ್ದನ್ನ ಕಾಣ್ತೀರಾ. ಇವತ್ತು ನಿಮ್ಮ ಎನರ್ಜಿ ಲೆವೆಲ್ ಹೈ ಇರುವಂತದ್ದು. ಆದ್ರೆ ಉಷ್ಣದ ಸಮಸ್ಯೆ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಬಹುದು. ಅದಕ್ಕೆ ಖಾರ ಮಸಾಲೆ ಇರುವಂತಹ ಹೋಟೆಲ್ ಊಟವನ್ನ ಬಿಡಬೇಕಾಗುತ್ತೆ. ಎಳನೀರು, ಮಜ್ಜಿಗೆಯಂತಹ ತಂಪು ಪದಾರ್ಥಗಳನ್ನ ಜಾಸ್ತಿ ಬಳಸಬೇಕಾಗುತ್ತೆ. ಇಂದಿನ ದಿವಸ ನೀವು ಇವತ್ತು ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಹನುಮಂತನಿಗೆ ಒಂದು ನಮಸ್ಕಾರವನ್ನ ಹಾಕಿ ಸಿಂಧೂರ ತಿಲಕವನ್ನ ಇಟ್ಕೊಳ್ಳಿ. ಮನಸ್ಸಿನ ಭಯ, ಆತಂಕ ಎಲ್ಲ ಕೂಡ ದೂರವಾಗುವಂತದ್ದನ್ನ ನೋಡ್ತೀರಾ. ಇನ್ನು ಕಪ್ಪು ಬಣ್ಣದ ಶಕ್ತಿ. ಇವತ್ತು ನಿಮ್ಮ ಜೇಬಿನಲ್ಲಿ ಒಂದು ಕೆಂಪು ಬಣ್ಣದ ಕರವಸ್ತ್ರ ಮತ್ತು ಇದು ನಿಮ್ಮ ಆತ್ಮವಿಶ್ವಾಸವನ್ನ ಡಬಲ್ ಮಾಡುವಂತದ್ದಾಗ್ತದೆ. ಇನ್ನು ಮಂತ್ರ ಜಪವನ್ನ ನೋಡುವುದಾದರೆ ಓಂ ಹಂ ಹನುಮತೆಯೇ ನಮಃ ಮಂತ್ರವನ್ನ ಕಣ್ಣು ಮುಚ್ಚಿ 11 ಬಾರಿ ಪಠಣೆಯನ್ನ ಮಾಡಿ. ಇದು ದಿನ ಪೂರ್ತಿ ಪಾಸಿಟಿವ್ ಎನರ್ಜಿಯನ್ನ ನೀಡುವಂತದ್ದಾಗ್ತದೆ. ಇನ್ನ ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ ಅಂದ್ರೆ ಲಕ್ಕಿ ನಂಬರ್ ಎಂದ್ರೆ 9 ಮತ್ತು 1 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನ ಶುಭ ಬಣ್ಣವನ್ನ ನೋಡುವುದಾದ್ರೆ ಗಾಢ ಕೆಂಪನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಖಂಡಿತವಾಗಿಯೂ ಪಡೆಯುತ್ತೀರಾ. ವೃಷಭ ರಾಶಿಯವರೇ ನಿಮ್ಮದ್ದು ಸ್ಥಿರ ರಾಶಿ. ಒಂದು ಬೀಜ ಭೂಮಿ ಆಳದಲ್ಲಿ ಮೌನವಾಗಿ ತಾಳ್ಮೆಯಿಂದ ಕಾಯ್ದಾಗಲೇ ಅದು ಹೆಮ್ಮರವಾಗಿ ಬೆಳೆಯಲು ಸಾಧ್ಯವಾಗ್ತದೆ. ಇಂದು ಪರಿಸ್ಥಿತಿಗಳು ನಿಮ್ಮ ಅಂದುಕೊಂಡ ವೇಗದಲ್ಲಿ ನಡೆಯದಿದ್ದರೆ ನಿರಾಶರಾಗಬೇಡಿ. ಪ್ರಕೃತಿಯು ತರಾತುರಿಯಲ್ಲಿ ಕೆಲಸ ಮಾಡುವುದಿಲ್ಲ. ಆದರೂ ಎಲ್ಲವೂ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ. ನಿಮ್ಮ ಶ್ರಮದ ಬೀಜಗಳು ಸದ್ಯದಲ್ಲೇ ದೊಡ್ಡ ಯಶಸ್ಸಿನ ಫಲವನ್ನ ನೀಡಲಿವೆ. ನಿಮ್ಮ ತಾಳ್ಮೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಆಯುಧವಾಗಿರುವಂತದ್ದು. ಇಂದು ಆರ್ಥಿಕವಾಗಿ ಅನುಕೂಲಕರವಾದಂತಹ ದಿನ. ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಬೀಳಲಿದ್ದು ಉಳಿತಾಯದ ಕಡೆಗೆ ಗಮನವನ್ನ ಹರಿಸಬೇಕಾಗ್ತದೆ. ಹೊಸ ಹೂಡಿಕೆಗಳ ಬಗ್ಗೆ ಚಿಂತನೆಯನ್ನ ನಡೆಸುತ್ತಿದ್ದರೆ ಇಂದು ಸೂಕ್ತವಾದಂತಹ ನಿರ್ಧಾರ ತೆಗೆದುಕೊಳ್ಳಬಹುದು. ಆಕಸ್ಮಿಕ ಧನ ಲಾಭದ ಯೋಗವಿದ್ದರೂ ಸಾಲ ನೀಡುವ ಮುನ್ನ ಎಚ್ಚರಿಕೆ ಅಗತ್ಯವಾಗಿ ನಿಮಗೆ ಬೇಕಾಗ್ತದೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುವಂತದ್ದು. ನಿಮ್ಮ ತಾಳ್ಮೆ ಮತ್ತು ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವಂತಹ ಸಮಯ ಹತ್ತಿರದಲ್ಲಿದೆ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಆಸ್ಪದವನ್ನ ನೀಡಬೇಡಿ. ವ್ಯಾಪಾರಸ್ಥರಿಗೆ ದೀರ್ಘಾವಧಿಯ ಲಾಭ ತರುವಂತಹ ಹೊಸ ಯೋಜನೆಗಳು ಕೈಗೂಡಲಿವೆ. ಕೃಷಿ ಹಾಗೂ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿಯೂ ಕೂಡ ಕಂಡು ಬರುವಂತದ್ದು. ಇನ್ನ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನ ನೋಡುವಂತಹ ದಿನ. ಜೀವನ ಸಂಗಾತಿಯಿಂದ ಭಾವನಾತ್ಮಕ ಬೆಂಬಲ ಮತ್ತು ಪ್ರೀತಿಯೂ ಕೂಡ ದೊರೆಯುವಲ್ಲಿದ್ದು ನಿಮ್ಮ ಧೈರ್ಯ ಹೆಚ್ಚಾಗುವಂತದ್ದು. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುವುದರಿಂದ ಮನಸ್ಸಿನ ದೊಡ್ಡ ಆತಂಕ ದೂರವಾಗ್ತದೆ. ಇನ್ನ ಸ್ನೇಹಿತರೊಂದಿಗೆ ಸಣ್ಣ ಪ್ರವಾಸ ಅಥವಾ ಭೇಟಿಗೆ ಹೊರಗಡೆ ಹೋಗುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣವಾದಂತಹ ದಿನ. ಕಣ್ಣಿನ ಉರಿ ಅಥವಾ ಉಷ್ಣಾಂಶಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಯೋಗಾಭ್ಯಾಸಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಸಾಕಷ್ಟು ನೀರು ಮತ್ತು ದ್ರವಾಹಾರ ಸೇವನೆಯು ಉತ್ತಮವಾಗಿರುವಂತದ್ದು. ಇಂದು ಆಂಜನೇಯ ಸ್ವಾಮಿಯ ಆರಾಧನೆಯನ್ನ ಮಾಡಬೇಕಾಗುತ್ತೆ.
ಇಂದು ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಂತನಿಗೆ ಪ್ರದಕ್ಷಿಣೆಯನ್ನ ಹಾಕಿ ಮತ್ತು ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡಿ. ಇದರಿಂದ ಮನಸ್ಸಿನ ಗೊಂದಲಗಳು ನಿವಾರಣೆಯಾಗಿ ಧೈರ್ಯ ಮೂಡುವಂತದ್ದು. ಇಂದು ಮುಂಜಾನೆ ಶ್ವೇತವರ್ಣದ ಹೂಗಳಿಂದ ಲಕ್ಷ್ಮೀ ದೇವಿಯನ್ನ ಪೂಜಿಸಬೇಕಾಗುತ್ತೆ. ಇದು ನಿಮ್ಮ ರಾಶಾಧಿಪತಿಯನ್ನ ಪ್ರಸನ್ನಗೊಳಿಸಿ ಆರ್ಥಿಕ ಸುಧಾರಣೆಗೆ ನೆರವಾಗುವಂತದ್ದು. ಇನ್ನ ಸೇವೆಯ ಮೂಲಕ ಪರಿಹಾರವನ್ನ, ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದ ಕಡಲೆ ಬೇಳೆಯನ್ನ ತಿನ್ನಿಸಬೇಕಾಗುತ್ತೆ. ಇದು ನಿಮ್ಮ ದಿನದ ನಕಾರಾತ್ಮಕತೆಯನ್ನ ದೂರ ಮಾಡುವಂತಹ ಕಾರ್ಯವನ್ನ ಮಾಡ್ತದೆ. ಇನ್ನು ಬಣ್ಣದ ಬಳಕೆಯಾಗಿ ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ, ನೀಲಿ ಅಥವಾ ಕೆನೆ ಬಣ್ಣಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 2, ಶುಭ ಬಣ್ಣವಾಗಿ ಬಿಳಿ ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಿ. ಮಿಥುನ ರಾಶಿ. ಮಿಥುನ ರಾಶಿಯವರ ಗೊಂದಲಗಳೇ ನಿಮ್ಮ ಪ್ರಗತಿಯನ್ನ ತಡೆಯುವಂತಹ ಅತಿ ದೊಡ್ಡ ಶತ್ರುಗಳು. ಇಂದು ಯೋಚನೆ ಮಾಡುವುದನ್ನ ನಿಲ್ಲಿಸಿ ಯೋಜನೆಗಳನ್ನ ಜಾರಿಗೆ ತನ್ನಿ. ಆಗ ನಿಮ್ಮಲ್ಲಿರುವಂತಹ ಅದ್ಭುತ ಸಂವಹನ ಕಲೆ ನಿಮ್ಮನ್ನ ಮುನ್ನಡೆಸಲಿದೆ. ಲೈಫ್ ಅನ್ನೋದು ರನ್ವೇ ಇದ್ದಂತೆ. ಅಲ್ಲಿ ವಿಮಾನ ಟೇಕ್ ಅಪ್ ಆಗಬೇಕಾದ್ರೆ ಗಾಳಿ ಯಾವ ಕಡೆಯಿಂದ ಬೀಸುತ್ತದೆ ಅನ್ನೋದಕ್ಕಿಂತ ಪೈಲಟ್ ತನ್ನ ವೇಗವನ್ನ ಹೇಗೆ ನಿಯಂತ್ರಿಸುತ್ತಾನೆ ಅನ್ನೋದು ಮುಖ್ಯವಾಗಿದೆ. ಪರಿಸ್ಥಿತಿಗಳು ನಿಮ್ಮ ವಿರುದ್ಧವಾಗಿದ್ದರೂ ನಿಮ್ಮ ಆಲೋಚನೆಯ ವೇಗ ಮತ್ತು ದಿಕ್ಕನ್ನ ಸರಿಯಾಗಿಟ್ಟುಕೊಂಡರೆ ಯಶಸ್ಸಿನ ಆಕಾಶಕ್ಕೆ ಹಾರುವುದು ಖಚಿತವಾಗಿರುವಂತದ್ದು. ಇಂದು ಕುಟುಂಬದಲ್ಲಿ ಹಿತಕರವಾದ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗಿ ಪರಸ್ಪರ ಅರಿವು ಹೆಚ್ಚಾಗಲಿದೆ. ಮನೆಯ ನವೀಕರಣ ಅಥವಾ ಹೊಸ ವಸ್ತುಗಳ ಖರೀದಿಗೆ ಸಂಬಂಧಿಸಿದಂತೆ ಚರ್ಚೆಗಳು ಕೂಡ ನಡೆಯಬಹುದು. ದೂರದ ಸಂಬಂಧಿಗಳಿಂದ ಶುಭ ವಾರ್ತೆಯನ್ನ ಕೇಳುವಂತಹ ದಿನವಾಗಿದೆ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ನಿಮಗೆ ಅನುಕೂಲಕರವಾದಂತಹ ದಿನ. ನಿರೀಕ್ಷಿತ ಮೂಲಗಳಿಂದ ಆದಾಯ ಹರಿದು ಬರುವಂತಹದ್ದು. ಹಳೆಯ ಸಾಲಗಳನ್ನ ತೀರಿಸಲು ಇದು ಸೂಕ್ತವಾದಂತಹ ಸಮಯವಾಗಿರುವಂತದ್ದು. ಇನ್ನ ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆಯ ಏರಿಳಿತಗಳನ್ನ ಸರಿಯಾಗಿ ಗಮನಿಸಿ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಶಾರ್ಟ್ ಟರ್ಮ್ ಹೂಡಿಕೆಗಿಂತ ದೀರ್ಘಕಾಲದ ಹೂಡಿಕೆ ನಿಮಗೆ ಲಾಭದಾಯಕವಾಗುವಂತದ್ದು. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ನಿಮ್ಮ ಮಲ್ಟಿ ಟಾಸ್ಕಿಂಗ್ ಸಾಮರ್ಥ್ಯಕ್ಕೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ಆದರೆ ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಇಳಿಯಬೇಡಿ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರನ್ನ ಸೆಳೆಯಲು ಇಂದು ಸುವರ್ಣ ಅವಕಾಶ ಸಿಗುವಂತದ್ದು. ಪ್ರವಾಸೋದ್ಯಮ, ಕಮ್ಯುನಿಕೇಶನ್ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವವರಿಗೆ ಧನ ಲಾಭದ ಯೋಗವು ಕೂಡ ಹೆಚ್ಚಾಗಿರುವಂತದ್ದು. ಇಂದು ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸಬೇಕಾಗ್ತದೆ. ಅತಿಯಾದ ಆಲೋಚನೆಯಿಂದಾಗಿ ನಿದ್ರಾಹೀನತೆ ಅಥವಾ ಮಾನಸಿಕ ಒತ್ತಡ ಕಾಡಬಹುದು. ಕಣ್ಣು ಮತ್ತು ಗಂಟಲಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ನಿರ್ಲಕ್ಷಿಸಬೇಡಿ. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ 3 ಬಾರಿ ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮ ಮಾನಸಿಕ ಭಯ ಮತ್ತು ಗೊಂದಲಗಳನ್ನ ನಿವಾರಿಸುವಂತದ್ದು. ಇನ್ನ ನಿಮ್ಮ ರಾಶಾಧಿಪತಿ ಬುಧನಾಗಿರುವುದರಿಂದ ಓಂ ಭುಂ ಬುಧಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಿ ಕೆಲಸವನ್ನ ಆರಂಭಿಸಬೇಕಾಗುತ್ತೆ. ಇನ್ನು ಹಸುವಿಗೆ ಹಸಿರು ಹುಲ್ಲು ಅಥವಾ ತರಕಾರಿಗಳನ್ನ ತಿನ್ನಿಸಬೇಕಾಗುತ್ತೆ. ಇದು ನಿಮ್ಮ ಉದ್ಯೋಗದಲ್ಲಿರುವಂತಹ ಅಡೆತಡೆಗಳನ್ನ ದೂರ ಮಾಡುವಂತದ್ದು. ಇಂದು ಬಿಳಿ ಅಥವಾ ತಿಳಿ ಹಸಿರು ಬಣ್ಣದ ಉಡುಪನ್ನ ಧರಿಸುವುದು ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ತುಂಬುತ್ತದೆ. ಶುಭ ಸಂಖ್ಯೆ 5 ಮತ್ತು 9, ಶುಭ ಬಣ್ಣ ಹಸಿರು ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಪಡಿತೀರಾ. ಕಟಕ ರಾಶಿ. ಕಟಕ ರಾಶಿಯವರ ನೀರನ್ನ ಎಷ್ಟು ಒತ್ತಡದಲ್ಲಿಟ್ಟರೂ ಅದು ತನ್ನ ಮೃದುತ್ವವನ್ನ ಕಳೆದುಕೊಳ್ಳುವುದಿಲ್ಲ. ಆದರೆ ಅಂತಿಮವಾಗಿ ಬಂಡೆಯನ್ನ ಕೊರೆಯುವಂತಹ ಶಕ್ತಿ ಅದಕ್ಕಿರುತ್ತದೆ. ಕಟಕ ರಾಶಿಯವರ ನಿಮ್ಮ ಭಾವನಾತ್ಮಕ ಸ್ವಭಾವ ನಿಮ್ಮ ದೌರ್ಬಲ್ಯವಲ್ಲ, ಅದು ನಿಮ್ಮ ಶಕ್ತಿಯಾಗಿರುವಂತದ್ದು. ಜಗತ್ತು ನಿಮ್ಮನ್ನ ಎಷ್ಟೇ ಒತ್ತಡಕ್ಕೆ ಸಿಲುಕಿಸಿದರೋ ನಿಮ್ಮ ಒಳಗಿನ ಸೌಮ್ಯತೆ ಮತ್ತು ಸೃಜನಶೀಲತೆಯನ್ನ ಬಿಟ್ಟುಕೊಡಬೇಡಿ. ಮೃದುವಾದ ಹರಿವೆ ಕಠಿಣವಾದ ಹಾದಿಯನ್ನ ಸುಗಮಗೊಳಿಸುವಂತದ್ದು. ಇಂದು ಕುಟುಂಬದಲ್ಲಿ ತಾಯಿಯ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಬಹುದು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಿ ಬರಬಹುದು. ಆದ್ದರಿಂದ ನಿಮ್ಮ ಮಾತಿನ ಮೇಲೆ ನಿಗಾವನ್ನ ಇಟ್ಕೊಳ್ಬೇಕಾಗತ್ತೆ. ಮೌನವಾಗಿರುವುದು ಇಂದು ಹಲವು ಸಮಸ್ಯೆಗಳನ್ನ ತಡೆಯುತ್ತವೆ. ಇನ್ನ ಪ್ರೇಮಿಗಳಿಗೆ ಪರಸ್ಪರ ನಂಬಿಕೆಯು ಕೂಡ ಹೆಚ್ಚಾಗುವಂತಹ ದಿನವಾಗಿರುವಂತದ್ದು. ಇನ್ನ ಹಣಕಾಸಿನ ವಿಷಯದಲ್ಲಿ ಇಂದು ಸಾಧಾರಣವಾದಂತಹ ದಿನ. ಆದಾಯವು ಸ್ಥಿರವಾಗಿದ್ದರೂ ಗೃಹೋಪಯೋಗಿ ವಸ್ತುಗಳ ಖರೀದಿ ಅಥವಾ ವಾಹನ ರಿಪೇರಿಗಾಗಿ ಅನಿರೀಕ್ಷಿತ
ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ಇಂದು ಯಾರಿಗೂ ದೊಡ್ಡ ಮೊತ್ತದ ಸಾಲವನ್ನ ನೀಡಬೇಡಿ. ಭವಿಷ್ಯದ ಯೋಜನೆಗಳಿಗಾಗಿ ಹೂಡಿಕೆ ಮಾಡಲು ಇಂದು ಸೂಕ್ತವಾದಂತಹ ಸಮಯವಲ್ಲ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುವಂತದ್ದು. ನಿಮ್ಮ ಸಂವೇದನಾಶೀಲ ಸ್ವಭಾವ ಮತ್ತು ತಾಳ್ಮೆ ಇಂದು ಕಠಿಣ ಪರಿಸ್ಥಿತಿಗಳನ್ನ ನಿಭಾಯಿಸಲು ಸಹಾಯವನ್ನ ಮಾಡುತ್ತದೆ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಆಸ್ಪದವನ್ನ ನೀಡಬೇಡಿ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಅಥವಾ ವ್ಯವಹಾರದ ವಿಸ್ತರಣೆಗೆ ಉತ್ತಮ ಅವಕಾಶಗಳು ಕೂಡ ಲಭಿಸುವಂತದ್ದನ್ನ ಕಾಣ್ತೀರ. ಇನ್ನು ಮಾನಸಿಕ ಒತ್ತಡದಿಂದ ಕಾರಣದಿಂದಾಗಿ ಅಜೀರ್ಣ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಕಣ್ಣಿನ ಉರಿ ಅಥವಾ ತಲೆನೋವು ಬಾಧಿಸುವಂತಹ ಸಾಧ್ಯತೆ ಇದೆ. ತಣ್ಣನೆಯ ಪದಾರ್ಥಗಳ ಸೇವನೆಯನ್ನ ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ ಮತ್ತು ಯೋಗ ಅಥವಾ ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನಾದರೂ ಮೀಸಲಿಡಬೇಕಾಗುತ್ತೆ. ಇಂದಿನ ದಿವಸ ನೀವು ಇಂದು ಮಂಗಳವಾರವಾಗಿರುವುದರಿಂದ, ಕಟಕ ರಾಶಿಯ ಅಧಿಪತಿ ಚಂದ್ರನಾಗಿರುವುದರಿಂದ ಮಾನಸಿಕ ಶಾಂತಿ ಹಾಗೂ ಕಾರ್ಯಸಿದ್ಧಿಗಾಗಿ ನಾವು ಹೇಳುವಂತಹ ಪರಿಹಾರಗಳನ್ನ ಮಾಡಿಕೊಳ್ಬೇಕಾಗತ್ತೆ. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ. ಸಾಧ್ಯವಾದರೆ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮ ಮನಸ್ಸಿನ ಆತಂಕ ಮತ್ತು ಆಂತರಿಕ ಭಯವನ್ನ ದೂರ ಮಾಡುತ್ತದೆ. ನಿಮ್ಮ ರಾಶಾಧಿಪತಿ ಚಂದ್ರನಿಗೆ ಶಿವನೇ ಅಧಿಪತಿ. ಆದ್ದರಿಂದ ಇಂದು ಶಿವಲಿಂಗಕ್ಕೆ ಶುದ್ಧವಾದ ನೀರು ಅಥವಾ ಹಾಲನ್ನ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಅಕ್ಕಿಯ ದಾನವನ್ನ ಮಾಡುವಂತದ್ದು ಮಾನಸಿಕ ನೆಮ್ಮದಿಗಾಗಿ ಮತ್ತು ಚಂದ್ರನ ದೋಷ ನಿವಾರಣೆಗಾಗಿ ಬಡವರಿಗೆ ಅಥವಾ ಅರ್ಚಕರಿಗೆ ಸ್ವಲ್ಪ ಅಕ್ಕಿ ಮತ್ತು ಸಕ್ಕರೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ಬಿಳಿ ಅಥವಾ ತಿಳಿ ಹಳದಿ ಬಣ್ಣದ ಉಡುಪನ್ನ ಧರಿಸುವುದು ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುವಂತದ್ದು. ಶುಭ ಸಂಖ್ಯೆ 2 ಮತ್ತು 7. ಶುಭ ಬಣ್ಣವಾಗಿ ಬಿಳಿ ಮತ್ತು ಕ್ರೀಮ್ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಸಿಂಹರಾಶಿಯವರೇ, ನೀವು ಹುಟ್ಟಿನಿಂದಲೇ ರಾಜರಂತೆ ಬದುಕುವವರು. ಸಣ್ಣ ಪುಟ್ಟ ವಿರೋಧಗಳಿಗೆ ಅಥವಾ ಹಿನ್ನಡೆಗಳಿಗೆ ಧೃತಿಗೆಡಬೇಡಿ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಅಸ್ತ್ರವಾಗಿರುವಂತದ್ದು. ಸಿಂಹದ ಹೆಜ್ಜೆ ಸದ್ದು ಮಾಡುವುದಿಲ್ಲ, ಆದರೆ ಅದರ ಉಪಸ್ಥಿತಿ ಇಡೀ ಕಾಡಿಗೆ ಗೊತ್ತಾಗಿರುತ್ತೆ. ಹಾಗೆಯೇ ನಿಮ್ಮ ಪರಿಶ್ರಮ ಮತ್ತು ಯಶಸ್ಸು ನಿಶಬ್ದವಾಗಿರಲಿ, ಅದರ ಫಲಿತಾಂಶ ಜಗತ್ತಿಗೆ ಕೇಳಿಸುವಂತಿರಲಿ. ಇಂದು ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ಸಣ್ಣ ನಿರ್ಧಾರವು ನಿಮ್ಮ ಭವಿಷ್ಯದ ಸಾಮ್ರಾಜ್ಯಕ್ಕೆ ಇಡುವಂತಹ ಬುನಾದಿಯಾಗಿರುವಂತದ್ದು. ಇಂದು ಆರ್ಥಿಕವಾಗಿ ಅತ್ಯಂತ ಅನುಕೂಲಕರವಾದಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಬರುವಂತದ್ದು. ಬರಬೇಕಾಗಿದ್ದಂತಹ ಹಳೆಯ ಬಾಕಿ ಹಣ ಅಥವಾ ಸಾಲದ ಹಣ ಇಂದು ನಿಮ್ಮ ಕೈ ಸೇರಬಹುದು. ಆದಾಗ್ಯೂ ಭವಿಷ್ಯದ ಉಳಿತಾಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸುವುದು ಬುದ್ಧಿವಂತಿಕೆ. ಇನ್ನ ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಣೆಯನ್ನ ಕಾಣುವಂತದ್ದು. ಇದರಿಂದ ಮನಸ್ಸಿನ ಮೇಲಿದ್ದಂತಹ ದೊಡ್ಡ ಆತಂಕ ದೂರವಾಗ್ತದೆ. ಸಂಗಾತಿಯೊಂದಿಗೆ ಸಣ್ಣ ಮಟ್ಟದ ಸೌಂದರ್ಯದ ಪ್ರವಾಸ ಅಥವಾ ಹೊರಗಡೆ ಹೋಗುವಂತಹ ಪ್ಲಾನ್ ಅನ್ನ ಮಾಡಬಹುದು. ಪ್ರೇಮಿಗಳಿಗೆ ಇಂದು ಪರಸ್ಪರ ಮನಸ್ಸು ಬಿಚ್ಚಿ ಮಾತನಾಡಲು ಸೂಕ್ತವಾಗಿರುವಂತಹ ದಿನವಾಗಿದೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ನಾಯಕತ್ವದ ಗುಣಕ್ಕೆ ಮನ್ನಣೆ ಸಿಗುವಂತಹ ದಿನ. ಕಠಿಣವಾದ ಕೆಲಸಗಳನ್ನ ನಿಮ್ಮ ಬುದ್ಧಿವಂತಿಕೆಯಿಂದ ಸುಲಭವಾಗಿ ನಿಭಾಯಿಸುತ್ತೀರಿ. ಸಹೋದ್ಯೋಗಿಗಳು ನಿಮ್ಮ ಸಲಹೆಗಾಗಿ ಕಾಯಬಹುದು. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರನ್ನ ಮತ್ತು ದೊಡ್ಡ ಆರ್ಡರ್ಗಳು ಸಿಗುವಂತಹ ಉತ್ತಮ ಯೋಗವಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭವೂ ಕೂಡ ಹೆಚ್ಚಾಗುವಂತದ್ದನ್ನ ಕಾಣ್ತೀರ. ಇಂದು ನಿಮ್ಮ ದೈಹಿಕ ಶಕ್ತಿ ಮತ್ತು ಉತ್ಸಾಹ ಹೆಚ್ಚಿರುತ್ತದೆ, ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸಂಜೆ ವೇಳೆಗೆ ಕಣ್ಣಿನ ಆಯಾಸ ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ನಿರಂತರವಾಗಿ ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಸುವಾಗ ಸಣ್ಣ ವಿರಾಮವನ್ನ ತೆಗೆದುಕೊಳ್ಳರೆ ಆರೋಗ್ಯ ಉತ್ತಮವಾಗಿರುತ್ತದೆ. ಇಂದು ಮುಂಜಾನೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಎಂದು 9 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ತೇಜಸ್ಸು ಮತ್ತು ಕೀರ್ತಿ ಕೂಡ ಹೆಚ್ಚಾಗುವಂತದ್ದು. ಇನ್ನು ಆಂಜನೇಯನ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಮಂಗಳವಾರವಾಗಿರುವುದರಿಂದ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ದ್ವಿಗುಣಗೊಳಿಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುತ್ತದೆ. ಇನ್ನ ರಕ್ತದಾನ ಮತ್ತು ಸೇವೆಯನ್ನ ಮಾಡುವಂತದ್ದು. ನಿಮಗೆ ಸಾಧ್ಯವಾದರೆ ಇಂದು ಯಾರಿಗಾದರೂ ರಕ್ತದಾನವನ್ನ ಮಾಡಿ ಅಥವಾ ಕೆಂಪು ಬಣ್ಣದ ಧಾನ್ಯಗಳನ್ನ ದಾನವಾಗಿ ಮಾಡುವುದು ಕೂಡ ಉತ್ತಮವಾಗಿರುವಂತದ್ದು. ಇನ್ನು ಬಣ್ಣದ ಬಳಕೆಯಾಗಿ ಇಂದು ನಿಮ್ಮ ಉಡುಪಿನಲ್ಲಿ ಕೇಸರಿ, ಹಳದಿ ಅಥವಾ ಕೆಂಪು ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 1 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ಕೇಸರಿ ಮತ್ತು ಚಿನ್ನದ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು ಇಂದಿನ ದಿವಸ.
ಕನ್ಯಾ ರಾಶಿಯವರೇ, ನಮ್ಮನ್ನ ನಾವು ಇತರರೊಂದಿಗೆ ಹೋಲಿಸಿಕೊಳ್ಳುವುದನ್ನ ನಿಲ್ಲಿಸಿದ ಕ್ಷಣವೇ ನಿಮ್ಮ ನಿಜವಾದ ಬೆಳವಣಿಗೆ ಆರಂಭವಾಗುತ್ತದೆ. ನಿನ್ನೆಯ ಸಾಧನೆಗಿಂತ ಇಂದಿನ ಸಾಧನೆ ಉತ್ತಮವಾಗಿದ್ದರೆ ನೀನು ಗೆಲುವಿನ ಹಾದಿಯಲ್ಲಿದ್ದೀಯಾ ಎಂದೇ ಅರ್ಥ. ಜಗತ್ತಿನ ಕಣ್ಣಿನಲ್ಲಿ ಅಲ್ಲ, ನಿಮ್ಮ ಸ್ವಂತ ಕಣ್ಣಿನಲ್ಲಿ ನೀನು ಶ್ರೇಷ್ಠನಾಗಬೇಕಾಗುತ್ತೆ. ಪರಿಪೂರ್ಣತೆಗಾಗಿ ನೀವು ಪಡುವಂತಹ ಶ್ರಮ ಅದ್ಭುತವಾದುದು, ಆದರೆ ಅದಕ್ಕಾಗಿ ನಿಮ್ಮನ್ನ ನೀವು ಅತಿಯಾಗಿ ದಂಡಿಸಿಕೊಳ್ಳಬೇಡಿ. ನಿಮ್ಮ ಪ್ರತಿಯೊಂದು ಸಣ್ಣ ಹೆಜ್ಜೆಯನ್ನ ಸಂಭ್ರಮಿಸಿದಲ್ಲಿ ಮಾತ್ರ ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುವಂತದ್ದು. ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಮಹತ್ವದ ದಿನ. ಕನ್ಯಾ ರಾಶಿಯವರ ವಿಶ್ಲೇಷಣಾತ್ಮಕ ಗುಣಕ್ಕೆ ಕೆಲಸದ ಸ್ಥಳದಲ್ಲಿ ಸೂಕ್ತವಾದಂತಹ ಮನ್ನಣೆ ದೊರೆಯಲಿದೆ. ಬಾಕಿ ಉಳಿದಂತಹ ಯೋಜನೆಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವಂತಹ ದಿನ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕದಿಂದಾಗಿ ದೀರ್ಘಕಾಲದ ಲಾಭಕ್ಕೆ ದಾರಿಯಾಗಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ಕಾಪಾಡಿಕೊಂಡು ಹೋಗ್ಬೇಕಾಗತ್ತೆ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ನಿಮಗೆ ಅನುಕೂಲಕರವಾದಂತಹ ದಿನ. ಬುದ್ಧಿವಂತಿಕೆಯಿಂದ ಮಾಡುವಂತಹ ಹೂಡಿಕೆಗಳು ಭವಿಷ್ಯದಲ್ಲಿ ಉತ್ತಮ ಲಾಭವನ್ನ ತಂದುಕೊಡಲಿವೆ. ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಬೀಳಲಿದ್ದು ಉಳಿತಾಯದ ಕಡೆಗೆ ಗಮನವನ್ನ ಹರಿಸುವಂತಹ ದಿನವಾಗಿರುವಂತದ್ದು. ಆಸ್ತಿ ಅಥವಾ ವಾಹನ ಖರೀದಿಗೆ ಇಚ್ಛಿಸುವವರಿಗೆ ಧನಾತ್ಮಕ ಬೆಳವಣಿಗೆಯೂ ಕೂಡ ಕಂಡುಬರುವಂತಹ ದಿನವಾಗಿದೆ. ಇನ್ನ ಕುಟುಂಬದಲ್ಲಿ ಹಿತಕರವಾದ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯೊಂದಿಗೆ ಸಣ್ಣ ವೈಮನಸ್ಯಗಳಿದ್ದರೂ ಅವು ಇಂದು ಸಂಜೆಯೊಳಗೆ ಪರಸ್ಪರ ಮಾತುಕತೆಯಿಂದ ಬಗೆಹರಿಯುವಂತದ್ದು. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುವುದರಿಂದ ಮನಸ್ಸಿಗೆ ನೆಮ್ಮದಿಯೂ ಕೂಡ ಸಿಗುವಂತದ್ದು. ಸ್ನೇಹಿತರಿಂದ ನಿರೀಕ್ಷಿತ ಸಹಾಯವೂ ಕೂಡ ದೊರೆಯುವಂತದ್ದನ್ನ ನೋಡ್ತೀರ. ಇನ್ನ ಮಾನಸಿಕ ಒತ್ತಡವನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಇಂದಿನ ಪ್ರಮುಖ ಅಗತ್ಯ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಕರಿದ ಪದಾರ್ಥಗಳಿಂದ ದೂರವಿದ್ದು ಸಮಯಕ್ಕೆ ಸರಿಯಾಗಿ ಹಣ್ಣು ಹಾಗೂ ಪೌಷ್ಟಿಕ ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಣೆಯನ್ನ ಮಾಡಿ. ಇದರಿಂದ ಮನಸ್ಸಿನ ಭಯ ಹಾಗೂ ನಕಾರಾತ್ಮಕ ಆಲೋಚನೆಗಳು ದೂರವಾಗ್ತವೆ. ಇನ್ನು ಕನ್ಯಾ ರಾಶಿಯ ಅಧಿಪತಿ ಬುಧನಾಗಿರುವುದರಿಂದ ಹಸುವಿಗೆ ಹಸಿರು ಹುಲ್ಲು ಅಥವಾ ಹಸಿರು ತರಕಾರಿಯನ್ನ ನೀಡುವುದು ನಿಮ್ಮ ಬುದ್ಧಿಶಕ್ತಿ ಮತ್ತು ವ್ಯಾಪಾರವನ್ನ ವೃದ್ಧಿಸುವಂತದ್ದು. ಇನ್ನು ಮಂತ್ರವ ಜಪವನ್ನ ಮಾಡುವಂತದ್ದು. ಓಂ ನಮೋ ನಾರಾಯಣಾಯ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದು ಮಾನಸಿಕ ಶಾಂತಿ ಮತ್ತು ಕಾರ್ಯಸಿದ್ಧಿಗೆ ಸಹಕಾರಿಯಾಗುವಂತದ್ದು. ಇನ್ನು ಬಣ್ಣದ ಬಳಕೆಯಾಗಿ ಇಂದು ನಿಮ್ಮ ದೈನಂದಿನ ಬಳಕೆಯಲ್ಲಿ ಹಸಿರು ಅಥವಾ ಬಿಳಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿ. ಶುಭ ಸಂಖ್ಯೆಯಾಗಿ 5 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ತುಲಾ ರಾಶಿಯವರೇ, ನಿಮ್ಮ ರಾಶಿಯ ಚಿಹ್ನೆ ತಕ್ಕಡಿ. ನಿಮ್ಮ ಜೀವನದ ಯಶಸ್ಸು ಇರುವುದು ಇತರರನ್ನ ಸಂತೈಸುವುದರಲ್ಲಿ ಅಲ್ಲ, ಬದಲಾಗಿ ನಿಮ್ಮ ಆಸೆಗಳು ಮತ್ತು ನಿಮ್ಮ ಕರ್ತವ್ಯಗಳ ನಡುವೆ ಸಮತೋಲನ ಸಾಧಿಸುವುದರಲ್ಲಿ. ಜಗತ್ತನ್ನ ತೂಗುವ ಮುನ್ನ ನಿಮ್ಮ ಮನಸ್ಸಿನ ಶಾಂತಿಯನ್ನ ತೂಗಿ ನೋಡಿ. ನೀವು ಒಳಗಿನಿಂದ ಸ್ಥಿರವಾಗಿದ್ದಾಗ ಹೊರಗಿನ ಯಾವುದೇ ಬಿರುಗಾಳಿ ನಿಮ್ಮನ್ನ ಅಲುಗಾಡಿಸಲು ಸಾಧ್ಯವಿಲ್ಲ. ಇಂದು ನಿಮ್ಮ ಶಕ್ತಿಯನ್ನ ಸರಿಯಾದ ದಿಕ್ಕಿನಲ್ಲಿ ಹೂಡಿಕೆಯಾಗಿ ಮಾಡಿ, ಆಗ ಫಲಿತಾಂಶ ಅದ್ಭುತವಾಗಿರುವಂತದ್ದು. ಇಂದು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸುವಂತಹ ದಿನ. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಮನೆಯ ನವೀಕರಣ ಅಥವಾ ಅಲಂಕಾರಿಕ ವಸ್ತುಗಳ ಖರೀದಿಗಾಗಿ ಕುಟುಂಬದವರೊಂದಿಗೆ ಚರ್ಚೆ ನಡೆಸುವಂತಹ ದಿನ. ಪ್ರೇಮಿಗಳಿಗೆ ಇಂದು ಸಕಾರಾತ್ಮಕವಾದಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣವಾದಂತಹ ದಿನ. ಹವಾಮಾನ ಬದಲಾವಣೆಯಿಂದಾಗಿ ಸಣ್ಣ ಮಟ್ಟದ ಗಂಟಲು ನೋವು ಅಥವಾ ನೆಗಡಿ ಕಾಣಿಸಿಕೊಳ್ಳಬಹುದು. ಕಣ್ಣುಗಳ ಆಯಾಸ ನಿವಾರಿಸಲು ದೀರ್ಘಕಾಲದ ಸ್ಕ್ರೀನ್ ಸಮಯವನ್ನ ಕಡಿಮೆ ಮಾಡಬೇಕಾಗುತ್ತೆ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ಅನುಕೂಲಕರವಾದಂತಹ ದಿನ. ಬರಬೇಕಾಗಿದ್ದಂತಹ ಹಳೆಯ ಬಾಕಿ ಹಣ ಅಥವಾ ಸಾಲದ ಮೊತ್ತ ಕೈ ಸೇರುವಂತಹ ಸಾಧ್ಯತೆ ಇದೆ. ಭವಿಷ್ಯದ ದೃಷ್ಟಿಯಿಂದ ಹೊಸ ಹೂಡಿಕೆಗಳನ್ನ ಮಾಡಲು ಇದು ಸೂಕ್ತವಾದಂತಹ ಸಮಯ. ಆದರೆ ಅನಗತ್ಯ ಮನರಂಜನಾ ವಿಷಯಗಳಿಗೆ ಹಣ ವ್ಯಯಿಸುವುದನ್ನ ನಿಯಂತ್ರಿಸಬೇಕಾಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ಸೃಜನಶೀಲತೆ ಮತ್ತು ಸಮತೋಲನ ಕಾಯ್ದುಕೊಳ್ಳುವಂತಹ ಗುಣಕ್ಕೆ ಉತ್ತಮ ಮನ್ನಣೆಯೂ ಕೂಡ ಸಿಗುವಂತದ್ದು. ಸಹೋದ್ಯೋಗಿಗಳೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ತಿಳಿಯಾಗಲಿವೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕದಿಂದಾಗಿ ವ್ಯಾಪಾರದಲ್ಲಿ ಪ್ರಗತಿ ಕಂಡು ಬರಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ಕಾಪಾಡಿಕೊಂಡು ಹೋದಲ್ಲಿ ಮಾತ್ರ ಖಂಡಿತವಾಗಿಯೂ ಯಶಸ್ಸು ನಿಮ್ಮದಾಗುವಂತದ್ದು. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿರುವ 3 ಬಾರಿ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಿ. ಇದರಿಂದ ಮನಸ್ಸಿನ ಭಯ ಮತ್ತು ಕಾರ್ಯದಲ್ಲಿದ್ದಂತಹ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ಹಸುವಿಗೆ ನೀಡಿ ಅಥವಾ ಚಿಕ್ಕ ಹೆಣ್ಣು ಮಕ್ಕಳಿಗೆ ಹಂಚಿ. ಇದು ನಿಮ್ಮ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗುವಂತದ್ದು. ಇನ್ನ ಮಂತ್ರವನ್ನ ನೀವು ಪಠಣೆಯನ್ನ ಮಾಡಬೇಕಾಗುತ್ತೆ. ಓಂ ರಾಮ್ ದೂತಾಯ ನಮಃ ಅಥವಾ ಓಂ ದ್ರಾಂ ದ್ರೀಂ
ಕ್ರೀಂ ದ್ರೌಂ ಸಂ ಶುಕ್ರಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗತ್ತೆ. ಇನ್ನು ಬಣ್ಣದ ಆಯ್ಕೆಯಾಗಿ ಇಂದು ತಿಳಿ ಬಿಳಿ ಅಥವಾ ಕ್ರೀಂ ಬಣ್ಣದ ಉಡುಪನ್ನ ಧರಿಸುವುದು ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 2 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ನೀವು. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಬಿಳಿ ಮತ್ತು ಬ್ಲೂ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟದ ಫಲವನ್ನ ಈ ದಿನ ನೀವು ಪಡೆದುಕೊಳ್ತೀರಾ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ನೀವು ಅದ್ಭುತ ಆಂತರಿಕ ಶಕ್ತಿಯನ್ನ ಹೊಂದಿದವರು. ಇಂದು ಯಾವುದೇ ಪರಿಸ್ಥಿತಿ ಎದುರಾದರೂ ನಿಮ್ಮ ಆತ್ಮಾವಲೋಕನ ಮತ್ತು ದೃಢ ಸಂಕಲ್ಪವೇ ನಿಮ್ಮನ್ನ ವಿಜೇತರನ್ನಾಗಿ ಮಾಡುತ್ತದೆ. ಜೀವನದಲ್ಲಿ ಯಶಸ್ಸು ಸಿಕ್ಕಾಗ ಕಿಟಕಿಯ ಹೊರಗೆ ನೋಡಿ ಅದಕ್ಕೆ ಕಾರಣರಾದ ಜಗತ್ತಿಗೆ ಮತ್ತು ಇತರರ ಶ್ರಮಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿ. ಆದರೆ ಜೀವನದಲ್ಲಿ ಸವಾಲುಗಳು ಅಥವಾ ಅಪಜಯಗಳು ಎದುರಾದಾಗ ಕನ್ನಡಿಯ ಮುಂದೆ ನಿಂತು ನಿಮ್ಮೊಳಗೆ ನೋಡಬೇಕಾಗುತ್ತೆ. ಏಕೆಂದರೆ ನಿಮ್ಮನ್ನ ವಿಜಯಶಾಲಿಯನ್ನಾಗಿ ಮಾಡುವಂತಹ ಅಪ್ರತಿಮ ಶಕ್ತಿ ನಿಮ್ಮೊಳಗೆಯೇ ಅಡಗಿರುವಂತದ್ದನ್ನ ನೋಡಬೇಕಾಗುತ್ತೆ. ಇಂದು ಆರ್ಥಿಕವಾಗಿ ಲಾಭದಾಯಕವಾದಂತಹ ದಿನವಾಗಿರುತ್ತದೆ. ನೂತನ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಬರಲಿದ್ದು ಆರ್ಥಿಕ ಸ್ಥಿತಿ ಭದ್ರವಾಗಲಿದೆ. ನಿರಂತರವಾಗಿ ಕಾಡುತ್ತಿದ್ದಂತಹ ಹಳೆಯ ಸಾಲದ ಬಾಧೆಗಳಿಂದ ಮುಕ್ತಿ ಪಡೆಯಲು ಸರಿಯಾದಂತಹ ಮಾರ್ಗಗಳು ಕೂಡ ಗೋಚರಿಸಲಿವೆ. ಆದರೆ ಆತುರದ ನಿರ್ಧಾರಗಳಿಂದ ಯಾರಿಗೂ ಕೂಡ ದೊಡ್ಡ ಮೊತ್ತದ ಹಣವನ್ನ ಸಾಲವಾಗಿ ನೀಡಬೇಡಿ. ಇನ್ನ ಕುಟುಂಬದಲ್ಲಿ ಹಿತಕರವಾದಂತಹ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ತಿಳಿಯಾಗಲಿದ್ದು ಪರಸ್ಪರ ಒಪ್ಪಂದವು ಕೂಡ ಮೂಡುವಂತಹದ್ದು. ಸಹೋದರ ಅಥವಾ ಸಹೋದರಿಯರಿಂದ ಆರ್ಥಿಕ ಅಥವಾ ನೈತಿಕ ಬೆಂಬಲ ಸಿಗಲಿದೆ. ಪ್ರೇಮಿಗಳಿಗೆ ಪರಸ್ಪರರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಬಾಂಧವ್ಯವನ್ನ ಗಟ್ಟಿಗೊಳಿಸಲು ಇದು ಸೂಕ್ತವಾದಂತಹ ಸಮಯವಾಗಿರುವಂತದ್ದು. ಇಂದು ನಿಮ್ಮ ದೈಹಿಕ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿ ಉತ್ತಮವಾಗಿರುತ್ತದೆ. ಆದಾಗ್ಯೂ ಬಿಪಿ ಅಥವಾ ಉಷ್ಣಬಾಧೆ ಇರುವವರು ನಿಯಮಿತವಾಗಿ ನೀರನ್ನ ಕುಡಿಯುವುದು ಮತ್ತು ವಿಶ್ರಾಂತಿಯನ್ನ ಪಡೆಯುವುದು ಅವಶ್ಯಕ. ವಾಹನ ಚಲಿಸುವಾಗ ಅತಿಯಾದ ಆತುರವೇ ಬೇಡ. ಎಚ್ಚರಿಕೆಯಿಂದ ನೀವು ವಾಹನೆಯನ್ನ ಚಲನೆಯನ್ನ ಮಾಡಬೇಕಾಗುತ್ತೆ. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಅತ್ಯಂತ ಮಹತ್ವದ ದಿನವಾಗಿರುವಂತದ್ದು. ನಿಮ್ಮ ರಾಶಾಧಿಪತಿಯಾದ ಮಂಗಳನ ಕೃಪೆಯಿಂದಾಗಿ ಕಠಿಣವಾದ ಸವಾಲುಗಳನ್ನ ಸಹ ಧೈರ್ಯದಿಂದ ಎದುರಿಸಿ ಯಶಸ್ವಿಯಾಗುವಂತದ್ದು. ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕ ಸಿಗಲಿದ್ದು ದೀರ್ಘಾವಧಿಯ ಲಾಭಕ್ಕೆ ಮುನ್ನಡೆಯೂ ಕೂಡ ಬರೆಯಬಹುದು. ರಿಯಲ್ ಎಸ್ಟೇಟ್ ಅಥವಾ ತಾಂತ್ರಿಕ ವಲಯದಲ್ಲಿರುವವರಿಗೆ ಇಂದು ವಿಶೇಷ ಪ್ರಗತಿಯೂ ಕೂಡ ಕಾಣಿಸುವಂತದ್ದನ್ನ ನೋಡ್ತೀರಾ. ಇಂದು ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಂಜನೇಯ ಸ್ವಾಮಿಗೆ ಸಿಂಧೂರ ಮತ್ತು ವಿಳೆದೆಲೆ ಹಾರವನ್ನ ಅರ್ಪಿಸಿ ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಣೆಯನ್ನ ಮಾಡಿ. ಇದು ನಿಮ್ಮ ಎಲ್ಲ ನಕಾರಾತ್ಮಕ ಶಕ್ತಿ ಮತ್ತು ಭಯವನ್ನ ದೂರ ಮಾಡುವಂತದ್ದು. ಇಂದು ನಿಮ್ಮ ದೈನಂದಿನ ಉಡುಪಿನಲ್ಲಿ ಕೆಂಪು ಅಥವಾ ಕೇಸರಿ ಬಣ್ಣಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನ ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಕಡಲೆಕಾಳು ಅಥವಾ ಬೆಲ್ಲದಿಂದ ಮಾಡಿದಂತ ಆಹಾರವನ್ನ ನೀಡಬೇಕಾಗುತ್ತೆ. ಓಂ ಕ್ರಾಂ ಕ್ರೀಂ ಕ್ರೌಂ ಸಂ ಭೌಮಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಜಪಿಸಬೇಕಾಗುತ್ತೆ. ಶುಭ ಸಂಖ್ಯೆ 9 ಮತ್ತು 3. ಶುಭ ಬಣ್ಣ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಧನುರ್ರಾಶಿ. ಧನುರ್ರಾಶಿಯವರೇ ನೀವು ಎಂದಿಗೂ ಬೇರೆಯವರ ದಾರಿಯನ್ನ ನೋಡಿ ನಿಮ್ಮ ವೇಗವನ್ನ ಬದಲಾಯಿಸಬೇಡಿ. ನಿಮ್ಮ ಅತಿ ದೊಡ್ಡ ಗುರು ಮತ್ತು ಸ್ಪರ್ಧಿ ಇಬ್ಬರು ನೀವೇ ಆಗಿದ್ದೀರಿ. ಇವತ್ತು ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ಸಕಾರಾತ್ಮಕ ನಿರ್ಧಾರ ನಿಮ್ಮ ಭವಿಷ್ಯದ ದೊಡ್ಡ ಯಶಸ್ಸಿಗೆ ಮೆಟ್ಟಲಾಗಲಿದೆ. ನಿನ್ನೆಯ ತಪ್ಪುಗಳಿಂದ ಕಲಿಯಿರಿ. ಇಂದಿನ ದಿನವನ್ನ ಗೆಲ್ಲಬೇಕಾಗುತ್ತೆ. ನೀವು ಸ್ಪರ್ಧೆ ಇರಬೇಕಾಗಿರುವುದು ನಿಮ್ಮ ಮತ್ತು ನಿಮ್ಮ ನಿನ್ನೆಯ ನಡುವೆ ಮಾತ್ರ, ಬೇರೆಯವರೊಂದಿಗೆ ಅಲ್ಲ. ಇಂದು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಸೂರ್ಯನ ಶಾಖ ಮತ್ತು ಅತಿಯಾದ ಓಡಾಟದಿಂದಾಗಿ ನಿರ್ಜಲೀಕರಣ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಎದುರಾಗಬಹುದು. ಆದಷ್ಟು ದ್ರವ ಆಹಾರ ಮತ್ತು ಹಣ್ಣುಗಳ ಸೇವನೆಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಧಾರ್ಮಿಕ ಮತ್ತು ಮಂಗಳಕರ ಕಾರ್ಯಗಳ ಬಗ್ಗೆ ಚರ್ಚೆಗಳು ಕೂಡ ನಡೆಯುವಂತದ್ದು. ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿದ್ದು ಅವರೊಂದಿಗೆ ನೆಮ್ಮದಿಯ ಕ್ಷಣಗಳನ್ನ ಕಳೆಯುವಿರಿ. ಇನ್ನು ಮಕ್ಕಳ ಯಶಸ್ಸು ನಿಮ್ಮಲ್ಲಿ ಸಂತೋಷವನ್ನ ತರಲಿದೆ. ಪ್ರೇಮಿಗಳಿಗೆ ಪರಸ್ಪರ ನಂಬಿಕೆಯೂ ಕೂಡ ಹೆಚ್ಚಾಗುವಂತಹ ದಿನವಾಗಿರುವಂತದ್ದು. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ಪ್ರಗತಿಪರವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಬರುವಂತದ್ದು. ಹೊಸ ವಾಹನ ಅಥವಾ ಆಸ್ತಿ ಖರೀದಿಗೆ ಹಣ ವಿನಿಯೋಗಿಸುವಂತಹ ಸಾಧ್ಯತೆ ಇದೆ. ಆದರೆ ಸಾಲ ಕೊಡುವ ಮುನ್ನ ಅಥವಾ ಯಾರಿಗಾದರೂ ಜವಾಬ್ದಾರಿ ವಹಿಸಿಕೊಳ್ಳುವ ಮುನ್ನ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂತದ್ದು. ನಿಮ್ಮ ದೀರ್ಘಕಾಲದ ಯೋಜನೆಗಳು ಇಂದು ಕಾರ್ಯರೂಪಕ್ಕೆ ಬರುವಂತದ್ದು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದ್ದರಿಂದ ವಾದ ವಿವಾದಗಳಿಂದ ದೂರವಿರಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು
ಅಥವಾ ಒಪ್ಪಂದಗಳು ಸಿಗುವಂತಹ ಉತ್ತಮ ಯೋಗವು ಕೂಡ ಇಂದು ಇರುವಂತದ್ದು. ಇನ್ನು ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಿ. ಇದರಿಂದ ಮಾನಸಿಕ ಧೈರ್ಯ ಹೆಚ್ಚುತ್ತದೆ ಮತ್ತು ಕಾರ್ಯದ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಇಂದು ಹಣೆ ಅಥವಾ ನಾಭಿಗೆ ಸ್ವಲ್ಪ ಕೇಸರಿ ಅಥವಾ ಹಳದಿ ಚಂದನದ ತಿಲಕವನ್ನ ಇಟ್ಕೊಳ್ಳಿ. ಇದು ಗುರುಗ್ರಹದ ಬಲವನ್ನ ಹೆಚ್ಚಿಸಿ ಧನಾತ್ಮಕ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಅಗತ್ಯವಿರುವವರಿಗೆ ಅಥವಾ ದೇವಸ್ಥಾನದ ಅರ್ಚಕರಿಗೆ ಹಳದಿ ಬಣ್ಣದ ಧಾನ್ಯ ಅಂದ್ರೆ ಕಡಲೆ ಬೇಳೆಯನ್ನ ಅಥವಾ ಬಾಳೆಹಣ್ಣನ್ನ ದಾನವಾಗಿ ಮಾಡಿದರೆ ಕೆಲಸದಲ್ಲಿ ಬರುವಂತಹ ವಿಘ್ನಗಳು ದೂರವಾಗಿ ಸಕಲ ಕಾರ್ಯಗಳಲ್ಲಿ ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುವಂತದ್ದು. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ ಇಂದಿನ ವಿಶೇಷ ಸಂಖ್ಯೆಯಾಗಿ 3 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ನೀವು. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಇಂದಿನ ಶುಭ ಬಣ್ಣವಾಗಿ ನೋಡುವುದಾದರೆ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗತ್ತೆ ಇಂದಿನ ದಿವಸ ನೀವು ಹೆಚ್ಚಾಗಿ. ಮಕರ ರಾಶಿಯವರೇ ನೀವು ಶನಿಯ ಪ್ರಭಾವ ಹೊಂದಿರುವಂತಹ ಜನ್ಮಜಾತ ಹೋರಾಟಗಾರರು. ಇಂದಿನ ಜಗತ್ತಿನಲ್ಲಿ ಕೇವಲ ಕಠಿಣ ಪರಿಶ್ರಮವೊಂದೇ ಸಾಲದು, ಅದರೊಂದಿಗೆ ತಾಂತ್ರಿಕ ಚಾತುರ್ಯ ಮತ್ತು ಸರಿಯಾದ ಸಮಯ ಪ್ರಜ್ಞೆ ಇರಬೇಕಾಗ್ತದೆ. ನೆನಪಿಡಿ, ಬೇರುಗಳು ಎಷ್ಟು ಆಳವಾಗಿರುತ್ತವೆಯೋ ಬಿರುಗಾಳಿ ಬಂದಾಗಲೂ ಮರ ಅಷ್ಟು ಗಟ್ಟಿಯಾಗಿ ನಿಲ್ಲುತ್ತದೆ. ಇಂದು ನಿಮ್ಮ ಮೇಲಿರುವಂತಹ ಜವಾಬ್ದಾರಿಗಳನ್ನ ಹೊರೆ ಎಂದು ಭಾವಿಸಬೇಡಿ. ಅವು ನಿಮ್ಮನ್ನ ಭವಿಷ್ಯದ ನಾಯಕನನ್ನಾಗಿ ರೂಪಿಸುವಂತಹ ತರಬೇತಿ ಎಂದು ಭಾವಿಸಿ ಮುನ್ನಡೆದರೆ ಖಂಡಿತವಾಗಿಯೂ ಜಯ ನಿಮ್ಮದಾಗುವಂತದ್ದು. ಇಂದು ಉದ್ಯೋಗಿಗಳಿಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ತಾಳ್ಮೆ ಪರೀಕ್ಷೆಯಾಗಬಹುದು. ಸಹೋದ್ಯೋಗಿಗಳಿಂದ ನಿರೀಕ್ಷಿತ ಸಹಕಾರ ಸಿಗದೆ ಇದ್ದರೂ ನಿಮ್ಮ ಸ್ವಂತ ಪರಿಶ್ರಮದಿಂದ ಕಾರ್ಯವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವಂತದ್ದು. ಹೊಸ ಜವಾಬ್ದಾರಿಗಳು ಕೂಡ ಹೆಗಲೇರುವಂತದ್ದು. ಇಂದಿನ ಗ್ರಹಗತಿಯನ್ನ ನೋಡುವುದಾದರೆ ಮಕರ ರಾಶಿಯ ಅಧಿಪತಿಯಾದಂತಹ ಶನಿ ದೇವನು ನಿಮ್ಮ ರಾಶಿಯ ಮೇಲೆ ಪ್ರಭಾವವನ್ನ ಬೀರುತ್ತಿರುವುದರಿಂದ ಇಂದು ಪ್ರತಿಯೊಂದು ಕೆಲಸದಲ್ಲೂ ಜವಾಬ್ದಾರಿ ಮತ್ತು ಶಿಸ್ತು ಅತ್ಯಂತ ಅಗತ್ಯವಾಗಿರುತ್ತದೆ. ಇಂದು ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ದೀರ್ಘಾವಧಿಯ ಲಾಭ ನಷ್ಟಗಳನ್ನ ಲೆಕ್ಕ ಹಾಕಬೇಕಾಗುತ್ತೆ. ಷೇರು ಮಾರುಕಟ್ಟೆ ಅಥವಾ ಯಾವುದೇ ರೀತಿಯ ರಿಸ್ಕ್ ಇರುವಂತಹ ಹೂಡಿಕೆಯಿಂದ ಆದಷ್ಟು ದೂರವಿರುವುದು ಕೂಡ ಉತ್ತಮವಾಗಿರುವಂತದ್ದು. ಇಂದು ಧನ ಲಾಭದ ಯೋಗವಿದ್ದರೂ ಅನಿರೀಕ್ಷಿತವಾಗಿ ಕೌಟುಂಬಿಕ ಅಥವಾ ಆರೋಗ್ಯದ ಕಾರಣಗಳಿಗಾಗಿ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಭವಿಷ್ಯದ ದೃಷ್ಟಿಯಿಂದ ಇಂದಿನಿಂದಲೇ ಸಣ್ಣ ಉಳಿತಾಯ ಯೋಜನೆಗಳಿಗೆ ಆದ್ಯತೆಯನ್ನ ನೀಡಿ. ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದು ಇಂದಿನ ದಿವಸ ಮಾಡಬೇಡಿ. ಇನ್ನು ಕುಟುಂಬದಲ್ಲಿ ತಟಸ್ಥ ವಾತಾವರಣ ಇರುವಂತದ್ದು. ಜೀವನ ಸಂಗಾತಿಯ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸಬೇಕಾಗಬಹುದು. ನಿಮ್ಮ ಕಠಿಣ ನಿರ್ಧಾರಗಳನ್ನ ಕುಟುಂಬದವರ ಮೇಲೆ ಹೇರಬೇಡಿ. ಅವರ ಅಭಿಪ್ರಾಯಗಳಿಗೂ ಗೌರವವನ್ನ ನೀಡಿ. ಹಳೆಯ ಮಿತ್ರರ ಭೇಟಿ ಮನಸ್ಸಿಗೆ ಸಂತೋಷವನ್ನ ನೀಡುವಂತಹದ್ದು. ಇನ್ನು ಮಾನಸಿಕ ಒತ್ತಡ ಹಾಗೂ ಅತಿಯಾದ ಆಲೋಚನೆಗಳಿಂದಾಗಿ ನಿದ್ರಾಹೀನತೆ ಅಥವಾ ಬೆನ್ನು ನೋವಿನ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಸಂಜೆಯ ವೇಳೆಗೆ ಪ್ರಾಣಾಯಾಮ ಅಥವಾ ಧ್ಯಾನ ಮಾಡುವುದರಿಂದ ಮನಸ್ಸು ಕೂಡ ಹಗುರವಾಗುವಂತದ್ದು. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಿ. ಇದು ಶನಿಯ ನಕಾರಾತ್ಮಕ ಪ್ರಭಾವವನ್ನ ಕಡಿಮೆ ಮಾಡಿ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು. ಇಂದು ಮುಂಜಾನೆ ಗಣೇಶನಿಗೆ ನಮಸ್ಕರಿಸಿ ಕೆಂಪು ಬಣ್ಣದ ಹೂವನ್ನ ಅರ್ಪಿಸಿ ಕಾರ್ಯವನ್ನ ಆರಂಭಿಸಿ. ಇದರಿಂದ ದಿನದ ಅಡೆತಡೆಗಳು ನಿವಾರಣೆಯಾಗ್ತವೆ. ಇನ್ನು ಸೇವೆಯ ಮೂಲಕ ಪರಿಹಾರವನ್ನ ಶ್ರಮಜೀವಿಗಳಿಗೆ ಅಂದರೆ ಕಾರ್ಮಿಕರಿಗೆ ಅಥವಾ ನಿರ್ಗತಿಕರಿಗೆ ನಿಮ್ಮ ಕೈಲಾದಂತ ಆಹಾರ ಅಥವಾ ಕಪ್ಪು ದ್ವಿದಳ ಧಾನ್ಯಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇದು ಶನಿದೇವನ ಕೃಪೆಗೆ ಪಾತ್ರರಾಗಲು ಉತ್ತಮವಾದಂತಹ ಮಾರ್ಗವಾಗಿರುವಂತದ್ದು. ಇಂದು ತಿಳಿ ನೀಲಿ ಅಥವಾ ಹಳದಿ ಬಣ್ಣದ ಉಡುಪು ಧರಿಸುವುದು ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುವಂತದ್ದು. ಶುಭ ಸಂಖ್ಯೆ 4 ಮತ್ತು 8. ಶುಭ ಬಣ್ಣ ನೀಲಿ ಮತ್ತು ಗಾಢ ಬೂದು ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಕುಂಭರಾಶಿಯವರೇ ನೀವು ವೈವಿಧ್ಯಮಯ ಮತ್ತು ಸ್ವತಂತ್ರ ಆಲೋಚನೆಯನ್ನ ಉಳ್ಳವರು. ನಿಮ್ಮನ್ನ ಯಾರಿಗೂ ಹೋಲಿಸಬೇಡಿ. ಇಂದು ನೀವು ಇಡುವಂತಹ ಒಂದು ಸಣ್ಣ ಸಕಾರಾತ್ಮಕ ಹೆಜ್ಜೆಯು ನಿಮ್ಮ ಭವಿಷ್ಯದ ಯಶಸ್ಸಿನ ಭವ್ಯ ಸೌಧಕ್ಕೆ ಇಟ್ಟಂತಹ ಮೊದಲ ಇಟ್ಟಿಗೆ ಇದ್ದಂತೆ. ನಿಮ್ಮ ವಿಶಿಷ್ಟ ಶೈಲಿಯೇ ನಿಮ್ಮ ಗೆಲುವಿನ ಸೂತ್ರವಾಗಿರುವಂತದ್ದು. ಆತ್ಮವಿಶ್ವಾಸದಿಂದ ಮುನ್ನಡೆದರೆ ಖಂಡಿತವಾಗಿಯೂ ಯಶಸ್ಸನ್ನ ಈ ದಿನ ನೀವು ಕಂಡೇ ಕಾಣ್ತೀರ. ಇಂದು ಧನಕಾರಕ ಗ್ರಹಗಳ ಶುಭ ದೃಷ್ಟಿಯಿಂದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿರುತ್ತದೆ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ದೊರೆಯಲಿದೆ. ಆದರೆ ಹೊಸದಾಗಿ ದೊಡ್ಡ ಮೊತ್ತದ ಸಾಲ ನೀಡುವುದನ್ನ ಅಥವಾ ಯಾರಿಗಾದರೂ ಶ್ಯೂರಿಟಿ ನಿಲ್ಲುವುದನ್ನ ಈ ದಿನ ನೀವು ಸಂಪೂರ್ಣವಾಗಿ ತಪ್ಪಿಸಬೇಕಾಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ನಾಯಕತ್ವದ ಗುಣಗಳು ಮುಂಚೂಣಿಗೆ ಬರುವಂತಹದ್ದು. ಕಠಿಣವಾದ ಜವಾಬ್ದಾರಿಗಳನ್ನ ಅತ್ಯಂತ ಚಾಣಾಕ್ಷತನದಿಂದ ನಿಭಾಯಿಸಿ ಸಹೋದ್ಯೋಗಿಗಳ ಮೆಚ್ಚುಗೆಗೆ ಪಾತ್ರರಾಗುವಂತಹ ದಿನ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಅಥವಾ ಹೊಸ ತಂತ್ರಜ್ಞಾನದ ಅಳವಡಿಕೆ
ಕಡೆಯಿಂದ ಲಾಭದಾಯಕ ಅವಕಾಶಗಳು ಕೂಡ ಸೃಷ್ಟಿಯಾಗುವಂತದ್ದು. ಇಂದು ಚಂದ್ರನ ಚಲನೆ ಮತ್ತು ಗ್ರಹಗಳ ಸ್ಥಿತ್ಯಂತರವು ನಿಮ್ಮ ರಾಶಿಗೆ ನಿರಂತರ ಪ್ರಗತಿಯ ಸಂಕೇತವನ್ನ ನೀಡುತ್ತವೆ. ನಿಮ್ಮ ಆಲೋಚನೆಗಳಲ್ಲಿ ಹೊಸತನ ಮೂಡಲಿದ್ದು ಭವಿಷ್ಯದ ದೊಡ್ಡ ಯೋಜನೆಗಳಿಗೆ ತಳಹದಿ ಹಾಕಲು ಇದು ಪ್ರಶಸ್ತವಾದಂತಹ ದಿನವಾಗಿರುವಂತದ್ದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ನಾಯಕತ್ವದ ಗುಣಗಳು ಮುಂಚೂಣಿಗೆ ಬರುವಂತದ್ದು. ಕಠಿಣವಾದ ಜವಾಬ್ದಾರಿಗಳನ್ನ ಅತ್ಯಂತ ಚಾಣಾಕ್ಷತನದಿಂದ ನಿಭಾಯಿಸಿ ಸಹೋದ್ಯೋಗಿಗಳ ಮೆಚ್ಚುಗೆಗೂ ಕೂಡ ಪಾತ್ರರಾಗುವಂತದ್ದು. ಇಂದು ಕುಟುಂಬದಲ್ಲಿ ಹಿರಿಯರ ಆರೋಗ್ಯವು ಕೂಡ ಸುಧಾರಿಸಲಿದ್ದು ಮನೆಯ ವಾತಾವರಣ ಶಾಂತಿಯುತವಾಗಿರುತ್ತದೆ. ಜೀವನ ಸಂಗಾತಿಯೊಂದಿಗೆ ಸುದೀರ್ಘ ಚರ್ಚೆಯ ಮೂಲಕ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಯೋಜನೆಯನ್ನ ರೂಪಿಸುವಿರಿ. ಪ್ರೇಮಿಗಳಿಗೆ ಇಂದು ಪರಸ್ಪರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಸಮಯವೂ ಕೂಡ ಸಿಗುವಂತದ್ದಾಗ್ತದೆ. ನಿಮ್ಮ ಮನಸ್ಸಿನ ಆತಂಕ ಮತ್ತು ಶಕ್ತಿ ಇಂದು ಉನ್ನತ ಮಟ್ಟದಲ್ಲಿರುವಂತದ್ದು. ಆದಾಗ್ಯೂ ಮಧ್ಯಾಹ್ನದ ನಂತರ ಅತಿಯಾದ ರಕ್ತದೊತ್ತಡದಿಂದಾಗಿ ಕಣ್ಣಿನ ಆಯಾಸ ಅಥವಾ ಬೆನ್ನು ನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಕಣ್ಣುಗಳಿಗೆ ಮತ್ತು ದೈಹಿಕ ಆರೋಗ್ಯಕ್ಕೆ ನಿಯಮಿತವಾಗಿ ವಿಶ್ರಾಂತಿಯನ್ನ ಪಡೆಯಬೇಕಾಗುತ್ತೆ. ಇಂದು ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಂತನಿಗೆ ಸಿಂಧೂರವನ್ನ ಅರ್ಪಿಸಿ ಅಥವಾ ಮನೆಯಲ್ಲಿಯೇ 3 ಬಾರಿ ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮ ಮನೋಬಲವನ್ನ ವೃದ್ಧಿಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುತ್ತದೆ. ಇನ್ನ ಸೂರ್ಯಾಸ್ತದ ನಂತರ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ 11 ಬಾರಿ ಶಾಂತವಾಗಿ ಜಪಿಸಬೇಕಾಗುತ್ತೆ. ನೀವು ಇಂದು ನಿರ್ಗತಿಕರಿಗೆ ಅಥವಾ ಅಗತ್ಯವಿರುವವರಿಗೆ ಕೆಂಪು ಬಣ್ಣದ ಹಣ್ಣುಗಳನ್ನ ಅಥವಾ ಆಹಾರವನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇದು ಕರ್ಮ ಫಲವನ್ನ ಉತ್ತಮಗೊಳಿಸುತ್ತದೆ. ಶುಭ ಸಂಖ್ಯೆ 8 ಮತ್ತು 4. ಶುಭ ಬಣ್ಣ ನೀಲಿ ಮತ್ತು ಕೆಂಪು ಬಣ್ಣ. ಮೀನರಾಶಿಯವರೇ, ಲೋಕದ ನಕಾರಾತ್ಮಕತೆ ಆತಂಕಗಳು ನಿಮ್ಮ ಮನಸ್ಸಿನ ಒಳಗೆ ಪ್ರವೇಶಿಸಲು ಬಿಡಬೇಡಿ. ನಿಮ್ಮ ಅಂತರಾತ್ಮವೇ ನಿಮಗೊಂದು ದಿಕ್ಸೂಚಿ ಇದ್ದಂತೆ. ಬೇರೆಯವರ ಯಶಸ್ಸಿನ ವೇಗವನ್ನ ನೋಡಿ ನಿಮ್ಮ ಪಯಣವನ್ನ ಕೀಳಾಗಿ ಕಾಣಬೇಡಿ. ನಿಮ್ಮದೇ ಆದ ಲಯದಲ್ಲಿ ನೀವು ಮುನ್ನಡೆಯಬೇಕಾಗುತ್ತೆ. ಅಂತಿಮ ಗೆಲುವು ಆಗ ನಿಮ್ಮ ಆಳವಾದ ತಾಳ್ಮೆಗೆ ಸಿಗುವಂತಹ ಬಹುಮಾನವಾಗಿರುತ್ತದೆ. ನೀವು ಸಾಗರದಷ್ಟು ಆಳವಾದ ಭಾವನೆ ಮತ್ತು ಜ್ಞಾನವನ್ನ ಹೊಂದಿದವರು. ಆದರೆ ನೆನಪಿಡಿ, ಸಾಗರದಲ್ಲಿ ಹಡಗು ಮುಳುಗುವುದು ಸುತ್ತಲೂ ನೀರಿರುವುದಿಲ್ಲದರಿಂದ, ಆ ನೀರು ಹಡಗಿನ ಒಳಗೆ ಪ್ರವೇಶಿಸುವುದರಿಂದ. ಇಂದು ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾಗಿರುವಂತಹದ್ದು. ಹಳೆಯ ದೈಹಿಕ ಕಾಯಿಲೆಗಳಿಂದ ಮುಕ್ತಿಯೂ ಕೂಡ ಸಿಗುವಂತದ್ದು. ಆದಾಗ್ಯೂ ಮಧುಮೇಹ ಮತ್ತು ರಕ್ತದೊತ್ತಡ ಇರುವವರು ಆಹಾರ ಕ್ರಮದಲ್ಲಿ ನಿಯಂತ್ರಣವನ್ನ ಕಾಯ್ದುಕೊಳ್ಳುವುದು ಅಗತ್ಯ. ಯೋಗ ಮತ್ತು ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನಾದರೂ ಮೀಸಲಿಡಬೇಕಾಗತ್ತೆ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಇದು ನಿಮ್ಮ ಮನಸ್ಸಿನ ನೆಮ್ಮದಿಗೆ ಕಾರಣವಾಗುತ್ತದೆ. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಮಾತುಕತೆಯ ಮೂಲಕ ಅವು ಕೂಡ ಬಗೆಹರಿಯುವಂತಹ ದಿನ. ಮಕ್ಕಳ ಪ್ರಗತಿಯು ನಿಮಗೆ ಹೆಮ್ಮೆಯನ್ನ ತರುವಂತದ್ದು. ಪ್ರೀತಿ ಪಾತ್ರರೊಂದಿಗೆ ಸಣ್ಣ ಪ್ರವಾಸ ಕೈಗೊಳ್ಳುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ಪ್ರಗತಿಪರವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭಾಂಶ ನಿಮ್ಮ ಕೈ ಸೇರಲಿದೆ. ಭೂಮಿ ಅಥವಾ ವಾಹನ ಖರೀದಿಗಾಗಿ ಮಾಡುತ್ತಿದ್ದಂತಹ ಪ್ರಯತ್ನಗಳು ಸಫಲವಾಗುವಂತಹ ಸೂಚನೆಗಳಿವೆ. ಆದರೆ ಹಸ್ತಾಂತರ ಮಾಡುವಾಗ ದಾಖಲೆಗಳನ್ನ ಸರಿಯಾಗಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂತದ್ದು. ನಿಮ್ಮ ಕ್ರಿಯಾಶೀಲತೆಗೆ ಮತ್ತು ಕಠಿಣವಾದಂತಹ ಪರಿಶ್ರಮಕ್ಕೆ ಸಹೋದ್ಯೋಗಿಗಳಿಂದ ಹಾಗೂ ಮೇಲಾಧಿಕಾರಿಗಳಿಂದ ಪ್ರಶಂಸೆಯೂ ಕೂಡ ದೊರೆಯುವಂತದ್ದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಗ್ರಾಹಕರ ಸಂಪರ್ಕ ಸಾಧ್ಯವಾಗಲಿದ್ದು ದೀರ್ಘಾವಧಿಯ ಲಾಭಕ್ಕೆ ಮುನ್ನಡಿಯನ್ನ ಬರೆಯುವಂತಹ ದಿನ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ಕಾಪಾಡಿಕೊಂಡು ಹೋಗ್ಬೇಕಾಗತ್ತೆ. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮಲ್ಲಿರುವಂತಹ ಆತಂಕವನ್ನ ದೂರ ಮಾಡಿ ಧೈರ್ಯವನ್ನ ತುಂಬುತ್ತದೆ. ಇಂದು ಮುಂಜಾನೆ ಪೂಜೆಯ ನಂತರ ಕಪಾಲಕ್ಕೆ ಕೇಸರಿ ಅಥವಾ ಹಳದಿ ಚಂದನದ ತಿಲಕವನ್ನ ಇಟ್ಕೊಳ್ಳಿ. ಇದು ಗುರುಗ್ರಹದ ಅನುಗ್ರಹವನ್ನ ವೃದ್ಧಿಸುವಂತದ್ದು. ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ದೇವಸ್ಥಾನದ ಬಳಿ ಜನರಿಗೆ ಕುಡಿಯುವಂತಹ ನೀರಿನ ವ್ಯವಸ್ಥೆಯನ್ನ ಮಾಡುವುದು ಅಥವಾ ಪಕ್ಷಿಗಳಿಗೆ ನೀಡುವುದು ನಿಮ್ಮ ಭಾಗ್ಯೋದಯಕ್ಕೆ ಕಾರಣವಾಗ್ತದೆ. ಇನ್ನು ಧಾನ್ಯಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಕೆಂಪು ಬೇಳೆ ಅಂದ್ರೆ ಮಸೂರ್ ದಾಲ್ ಅಥವಾ ಹಳದಿ ಬೇಳೆಯನ್ನ ಅಗತ್ಯವಿರುವವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಪಡಿತೀರಾ.